ರಾಜ್ಯದ ಜ್ವಲಂತ ಸಮಸ್ಯೆ, ರಾಷ್ಟ್ರದ್ದು ಕೂಡ ಹೌದು. ಇವತ್ತು ಅತಿವೃಷ್ಟಿಯಾಗಿ ಎಲ್ಲ ಕಡೆ ಸಾಕಷ್ಟು ಬೆಳೆ ಹಾನಿ ಆಗಿರ್ತಕ್ಕಂಥದ್ದು ರಾಜ್ಯದ ವ್ಯಾಪ್ತಿನಲ್ಲಿ, ರಾಷ್ಟ್ರದ ವ್ಯಾಪ್ತಿನಲ್ಲಿ. ಇದೆಲ್ಲದನ್ನು ಕೂಡ ನಾವು ರೈತರ ಪರವಾಗಿ, ರೈತರೇ ಬೆನ್ನೆಲುಬು, ಇವತ್ತು ಎಲ್ಲ ಜೀವನಾಡಿ ಅಂತಕ್ಕಂಥದ್ದನ್ನ ಅವರ ಇಟ್ಕೊಂಡಿರ್ತಕ್ಕಂಥ ಈ ಒಂದು ಜನತಾದಳ ಪಕ್ಷ ಅವ್ರ ಬಗ್ಗೆ ಕಳಕಳಿ ಇಟ್ಕೊಂಡು ಇವತ್ತು ರಾಷ್ಟ್ರ ಆಗ್ಬೋದು, ರಾಜ್ಯ ಆಗ್ಬೋದು, ಇವತ್ತು ರೈತರ ಒಂದು ನೆರವಿಗೆ ಧಾವಿಸ್ಬೇಕು. ಅವರಿಗೆ ಸೂಕ್ತ ಬೆಂಬಲ ಬೆಲೆಗಳನ್ನ ನೀಡಬೇಕು. ಎಲ್ಲೆಲ್ಲಿ ಮಳೆಯಿಂದ ಹಾನಿಯಾಗಿರ್ತಕ್ಕಂಥ ಏನು ಕ್ರಾಪ್ಸ್ಗೆ ಅದೆಲ್ಲದಕ್ಕೂ ಕೂಡ ಅವರಿಗೆ ಸೂಕ್ತವಾದಂಥ ಬೆಳೆಗಳಿಗೆ ಬೆಂಬಲ ಬೆಲೆನ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಒಂದು ಮಹತ್ವವಾದ ನಿರ್ಣಯ ಇವತ್ತು ನಾವೆಲ್ಲರೂ ಕೂಡ ಕೈಗೊಂಡಿದ್ದೇವೆ. ಇದನ್ನು ನಾವೆಲ್ಲರೂ ಒಂದು ರೈತರ ಬೆನ್ನೆಲುಬಾಗಿ ನಿಲ್ಲುವಂಥ ಜನತಾದಳ ಯಾವತ್ತೂ ಕೂಡ ರೈತರ ಪರವಾಗಿ, ರೈತರಿಗೆ ಒಂದು ಉತ್ತಮ ರೀತಿಯಲ್ಲಿ ಇವತ್ತು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಜನತಾದಳ ಅಂತ ಇಡೀ ರಾಜ್ಯದಲ್ಲಿ ಜನ ಹೇಳ್ತಾರೆ. ಜೊತೆಯಲ್ಲಿ ಇವತ್ತು ನಮ್ಮ ಜನತಾದಳ ನಮ್ಮ ಕರ್ನಾಟಕದಲ್ಲಿ ಉತ್ತಮ ರೀತಿಯಲ್ಲಿ ಬೆಳೆದಿದೆ. ಮುಂದೆನೂ ಕೂಡ ಇದನ್ನು ರಾಜ್ಯದ ನಾನಾ ಭಾಗದಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ಜನತಾದಳದ ಕಾರ್ಯಕರ್ತರ ಮುಖಾಂತರ ಪಕ್ಷವನ್ನು ಸಂಘಟನೆ ಮಾಡಿ ಪಕ್ಷದ ಒಂದು ಅಸ್ತಿತ್ವ ಮತ್ತು ಪಕ್ಷದ ಒಂದು ಮುಂದಿನ ಹೆಜ್ಜೆ, ಮುಂದಿನ ಗುರಿಯನ್ನು ಇಟ್ಕೊಂಡು ಪಕ್ಷವನ್ನು ಸದೃಢವಾಗಿ ಬೆಳೆಸೋ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಮುಂದಾಳತ್ವದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಹೋಗೋದಕ್ಕೆ ಒಂದು ನಿರ್ಣಯ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಖುಷಿಯಿಂದ ಹೇಳಲಿಕ್ಕೆ ಎರಡೂ ಸರ್ಕಾರಗಳು, ಕೇಂದ್ರನೂ ನೆರವಿಗೆ ಬರಲಿ, ರಾಜ್ಯನೂ ಕೂಡ ಒಂದು ರಾಜ್ಯದಲ್ಲಿ ಈಗ ಏನು ಮಾಡ್ತಾ ಇದ್ದಾರೆ, ಒಂದು ಎಲ್ಲರೂ ಕೂಡ ನೀವು ಇದನ್ನು LIC ಇದನ್ನು ಮಾಡಿಸ್ಬೇಕು, ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಕ್ರಾಪ್ ಕೊಡೋ ಸಂದರ್ಭದಲ್ಲೇ ನೀವೇ ರೈತರಿಗೆ ಸರ್ಕಾರನೇ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ನಾನು ಈ ಸತಿ ಸದನದಲ್ಲಿ ಒತ್ತಾಯ ಮಾಡೋರಿದ್ದೇವೆ. ಯಾಕೆ ಅಂದರೆ ಯಾವ ಕ್ರಾಪ್, ಎಷ್ಟು ಅವನಿಗೆ ಬೆಳೆಗೆ ಎಷ್ಟು ಎಕರೆ ಜಮೀನಿದೆ ರೈತಂದು ಎಲ್ಲ ಮಾಹಿತಿ ಇವತ್ತು ಸರ್ಕಾರದಲ್ಲಿದೆ. ಅಷ್ಟಕ್ಕೆ ಇವರೇ ಕೂಡ ಎಷ್ಟು ಅದಕ್ಕೆ ಇನ್ಶೂರೆನ್ಸನ್ನು ಕಟ್ಟಿದ್ರೆ ಮುಂದಿನ ದಿನಗಳಲ್ಲಿ ಇವನು ರೈತ ಕಟ್ಟಿದ, ಅವನಿಗೆ ಕೊಡಲಿಲ್ಲ, ಇವನಿಗೆ ಕೊಟ್ವಿ ಅಂತಕ್ಕಂಥ ಇದು ಬರಲ್ಲ. ಆಮೇಲೆ ನೀವು ಕೊನೆಗೆ ಇಷ್ಟು ಬೆಳೆ ಹಾನಿಯಾಗಿದೆ, ಇಷ್ಟೊಂದು ಕೊಡಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅಂತಕ್ಕಂಥ ಕೊರತೆನೂ ಕೂಡ ಬರಲ್ಲ. ನೀವು ಇನ್ಶೂರೆನ್ಸ್ ಕಟ್ಟಿದ್ರೆ ಸೆಂಟ್ರಲಿಂದ ಆಟೋಮೆಟಿಕ್ಕಾಗಿ ನಿಮಗೆ ರೈತಿಗೆ ಇನ್ಶೂರೆನ್ಸ್ ಬರ್ತದೆ. ಈ ರೀತಿ ನಿರ್ಣಯನೂ ಕೂಡ ಮಾಡಿಸೋದಕ್ಕೆ ನಾವು ಒತ್ತಾಯವನ್ನು ಇವತ್ತು ಸದನದಲ್ಲಿ ಮಾಡೋರಿದ್ದೇವೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.